ಬೆಂಗಳೂರು ಮೂಲದ ಮಹಿಳೆಯರುಗಳು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಲೋಕಸಭೆಯ ವಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಭಾವಚಿತ್ರದ ಮೇಲೆ ಚಪ್ಪಲಿ ಚಿತ್ರ ಇಟ್ಟು ಅವಮಾನಿಸಿದ್ದಕ್ಕೆ ಈಕೆಯನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ಆರ್.ಎಚ್. ನಾಯ್ಕ ಅವರು ಎಸ್ಪಿ ಅವರಿಗೆ ಇಮೇಲ್ ಮೂಲಕ ಲಿಖಿತ ದೂರು ದಾಖಲಿಸಿದ್ದಾರೆ. ಬೆಂಗಳೂರು ನಿವಾಸಿಯಾಗಿರುವ ನಂದಿನಿ ಭಂಡಾರ್ಕರ್ ಎನ್ನುವ ಹೆಸರಿನ ಮಹಿಳೆಯು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಸುಮಾರು 6 ದಿನದ ಹಿಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷ ಹಾಗೂ ಭಾರತೀಯ ಸಂಸತ್ತಿನ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರ ಭಾವಚಿತ್ರದ ಮುಖದ ಭಾಗದ ಮೇಲೆ ಚಪ್ಪಲಿಯ ಚಿತ್ರವನ್ನ ಇಟ್ಟು ರಾಹುಲ್ ಗಾಂಧಿ ಅವರ ಗೌರವಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷದ ಗೌರವಕ್ಕೆ ಚ್ಯುತಿ ಬರುವಂತೆ ಮಾಡಿದ್ದಾರೆ. ಜತೆಗೆ ದೇಶದ ಬಹುಕೋಟಿ ಕಾಂಗ್ರೆಸ್ ಕಾರ್ಯಕರ್ತರ ಭಾವನೆಗೆ ಘಾಸಿಯಾಗುವ ರೀತಿಯಲ್ಲಿ ಜನತೆಯಲ್ಲಿ ದ್ವೇಷ ಹುಟ್ಟಿಸುವ ಹೀಯಾಳಿಸುವ ಅಸಂಬದ್ಧವಾದ ಚಿತ್ರವನ್ನ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾಳೆ. ಇದು ಜನತೆಯಲ್ಲಿ ದ್ವೇಷ, ಅಸೂಯೆ, ಸಮಾಜದಲ್ಲಿ ಅಶಾಂತಿ, ಕೋಮುಗಲಭೆ ಸೃಷ್ಟಿಯಾಗುವಂತಹ ಒಕ್ಕಣಿಕೆ ಬರೆದು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾಳೆ. ಅಲ್ಲದೆ ಇಂಗ್ಲಿಷ್ನಲ್ಲಿ ಗರ್ವ್ ಸೆ ಕಹೋ ಹಮ್ ಹಿಂದೂ ಹೇ, ಬಿ ಪ್ರೌಡ್ ಟು ಕಾಲ್ ಯುವರ್ ಸೆಲ್ಫ್ ಹಿಂದೂ ಎಂದು ಪೋಸ್ಟ್ ಮಾಡಿರುವ ಚಿತ್ರದ ಕೆಳಗಡೆ ಈ ಬರಹಕ್ಕೆ ಒಕ್ಕಣಿಕೆ ಬರೆಯಲಾಗಿದೆ. ಆದ್ದರಿಂದ ನಮ್ಮ ಸಂವಿಧಾನದಂತೆ ಜಾತ್ಯತೀತ ಮನೋಭಾವದೊಂದಿಗೆ ನಾವೆಲ್ಲರೂ ಬದುಕುತ್ತಿರುವ ಈ ಸಮಾಜದಲ್ಲಿ ಕೋಮುಗಲಭೆ ಸೃಷ್ಟಿಸುವ ಪ್ರಚೋದನಕಾರಿ ಬರವಣಿಗೆ ಹಾಗೂ ರಾಹುಲ್ ಗಾಂಧಿ ಅವರ ಚಿತ್ರ ಇರುವ ಅವರ ಮುಖದ ಮೇಲೆ ಚಪ್ಪಲಿಯನ್ನ ಇಟ್ಟು ಚಿತ್ರವನ್ನ ಸಾಮಾಜಿಕ ಜಾಲತಾಣದ ತನ್ನದೇ ಫೇಸ್ಬುಕ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿ ಮಾನಹಾನಿ, ಅಗೌರವಿಸುವ ನಂದಿನಿ ಭಂಡಾರ್ಕರ್ ಎನ್ನುವ ಮಹಿಳೆಯ ಮೇಲೆ ಎಫ್ಐಆರ್ ದಾಖಲಿಸಿ ತಕ್ಷಣ ಅವಳನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಅವರು ದೂರಿನ ಪ್ರತಿಯಲ್ಲಿ ತಿಳಿಸಿದ್ದಾರೆ. ಬರಬಾರದು ಆಡಳಿತಕ್ಕೆ ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರೆಲ್ಲ ಹಿಂಬಾಲಕರನ್ನ ಬಿಟ್ಟು ರಾಹುಲ್ ಗಾಂಧಿಯನ್ನ ಅವಹೇಳನ ಮಾಡತಕ್ಕಂತಹ ವಿಚಾರಗಳು ನಡೀತಾ ಇದೆ. ಅಗೌರವಯುತವಾಗಿ ಅವರನ್ನ ಪದಬಳಕೆ ಮಾಡತಕ್ಕಂಥ ವಿಚಾರಗಳು ನಡೀತಾ ಇದೆ. ಮತ್ತು ಅವರ ಫೋಟೋಗಳನ್ನು ತೆಗೆದುಕೊಂಡು ಆ ಫೋಟೋದ ಮೇಲೆ ಏನು ಚಪ್ಪಲಿಗಳನ್ನ ಇಟ್ಟು ಅದನ್ನ ಏನು ಹರಿಬಿಡೋದ್ರ ಮೂಲಕ ಏನು ಅದರಲ್ಲಿ ಒಂದು ರೀತಿ ಅವರು ಸಮಾಧಾನ ಕಂಡುಕೊಳ್ತಾ ಇದ್ದಾರೆ. ನನಗೆ ನಾಚಿಕೆ ಆಗ್ತಿದೆ, ಬಿಜೆಪಿಯವರು ಯಾಕೆ ಈ ರೀತಿಯ ಕುಕೃತ್ಯಕ್ಕೆ ಇಳಿದಿದ್ದಾರೆ ಅಂತ. ಈಗ ನನ್ನ ಫೇಸ್ಬುಕ್ ಅಲ್ಲಿ ನಾನು ನಿನ್ನೆ ನೋಡಿದೆ, ಒಂದು ನಂದಿನಿ ಭಂಡಾರ್ಕರ್ ಅಂತಕ್ಕಂಥ ಒಂದು ಮಹಿಳೆ ಅಸಹ್ಯವಾಗಿ ರಾಹುಲ್ ಗಾಂಧಿಯ ಚಿತ್ರವಿರುವ ಮುಖದ ಮೇಲೆ ಚಪ್ಪಲಿಯ ಏನು ಚಿತ್ರವನ್ನ ಇಟ್ಟು ಪಬ್ಲಿಷ್ ಮಾಡಿ ಏನು ಒಂದು ರೀತಿ ಆನಂದವನ್ನು ತೆಗೆದುಕೊಳ್ತಾ ಇದ್ದಾರೆ. ಎಷ್ಟು ನೀಚ ಕೆಲಸ ಇದು ಅಂತಂದ್ರೆ ಬಹುಶಃ ಆ ಮಹಿಳೆಯಾಗಿ ಅವಳು ಹಾಗೆ ಮಾಡಬಾರ್ದಿತ್ತು. ಆದ್ರೆ ಆ ನಂದಿನಿ ಭಂಡಾರ್ಕರ್ ಅಂತಕ್ಕಂಥ ಮಹಿಳೆ 406 ಶೇರ್ಗಳನ್ನು ಮಾಡಿದೆ ಆ ಪೋಸ್ಟ್ಗಳನ್ನ. ಏನು ರಾಹುಲ್ ಗಾಂಧಿಗೆ ಚಿತ್ರದ ಮೇಲೆ ಚಪ್ಪಲಿಗಳನ್ನ ಇಟ್ಟಿರುವ ಏನು ಫೋಟೋ ಬಿಟ್ಟು ಪೋಸ್ಟ್ ಅನ್ನ ಹಾಕಿ ಅವಳ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಾಕಿರೋದ್ರ ಮೂಲಕ ಅಗೌರವವನ್ನು ತೋರಿಸಿದ್ದಾರೆ. ಲೋಕಸಭಾ ವಿರೋಧ ಪಕ್ಷದ ನಾಯಕರಿಗೆ ಅಗೌರವವನ್ನು ತೋರಿಸಿದ್ದಾರೆ. ಹಾಗಾಗಿ ಆ ನಂದಿನಿ ಭಂಡಾರ್ಕರ್ ಅಂತಕ್ಕಂಥ ಮಹಿಳೆಯನ್ನ ತಕ್ಷಣ ಬಂಧಿಸಿ, ಪೊಲೀಸ್ ಇಲಾಖೆಯವರು ಬಂಧಿಸಿ ಅವರಿಗೆ ಕಾನೂನಾತ್ಮಕವಾದ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕಾಗ್ತದೆ. ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ, ನಮ್ಮ ಕಾರವಾರದ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ, ನಮ್ಮ ಕುಮಟಾದ ಸಿಪಿಐ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಗಂಭೀರವಾದ ಇಂತಹ ಸಮಸ್ಯೆಗಳನ್ನ ಗಂಭೀರವಾಗಿ ತೆಗೆದುಕೊಂಡು ಅವಳನ್ನು ಬಂಧಿಸುವುದರ ಮೂಲಕ ಕಾನೂನಾತ್ಮಕವಾಗಿ ನಮ್ಮ ವೈಯಕ್ತಿಕವಾಗಿ ರಾಹುಲ್ ಗಾಂಧಿಗೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಅನೇಕ ಕೋಟಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳಿಗೆ ಏನು ಅವಮಾನ ಮಾಡ್ತಾ ಇದಾರಲ್ಲ, ಅವಮಾನವನ್ನು ಖಂಡಿಸುವ ಜೊತೆಗೆ ಅದನ್ನ ಸರಿಪಡಿಸುವ ದಿಶೆಯಲ್ಲಿ ತಕ್ಷಣ ಆ ಮಹಿಳೆಯನ್ನ ಬಂಧನ ಮಾಡಬೇಕು. ಅವಳನ್ನು ಅರೆಸ್ಟ್ ಮಾಡಿ ಅವಳ ಮೊಬೈಲ್ ಅನ್ನ ಏನು ತೆಗೆದುಕೊಂಡು ಪೊಲೀಸ್ ಇಲಾಖೆ ಸೀಜ್ ಮಾಡಬೇಕು. ಮತ್ತೆ ಇದು ಒಂದು ಪಾಠ ಆಗ್ಬೇಕು. ಮುಂದಿನ ದಿನದಲ್ಲಿ ಏನು ವೈಯಕ್ತಿಕ ನಿಂದನೆ, ದ್ವೇಷ, ಅಸೂಯೆ, ವೈಯಕ್ತಿಕ ನಿಂದನೆ ಇದೇ ಮಾಡೋದು ಬಿಜೆಪಿ ಅವರ ಕೆಲಸ. ಅದು ಪಾರ್ಲಿಮೆಂಟ್ ನಲ್ಲಿ ಅದನ್ನೇ ಮಾಡಿದ್ರು. ಹಿಂದೂ ಧರ್ಮ ಏನ್ ಹೇಳ್ತದೆ, ಹಿಂದೂ ಧರ್ಮದ ತತ್ವ ಸಿದ್ಧಾಂತಗಳು ಏನಿದೆ ಎಂತಕ್ಕಂಥ ವಿಚಾರಗಳನ್ನ ಪಾರ್ಲಿಮೆಂಟ್ ನಲ್ಲಿ ಎತ್ತಿದ್ರು ರಾಹುಲ್ ಗಾಂಧಿ ಅವರು. ಅದನ್ನ ತಪ್ಪಾಗಿ ಸಮಾಜಕ್ಕೆ ತಪ್ಪಾಗಿ ಇವರು ಬಿಂಬಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹಿಂದೂ ಧರ್ಮದ ವಿರೋಧಿ ಅಂತಕ್ಕಂಥ ಸುಳ್ಳು ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಸುಳ್ಳು ಹೇಳೋದಕ್ಕೂ ಸಹಿತವಾಗಿ ಅವರ ಮೇಲೆ ಒಂದು ಸೆಕ್ಷನ್ ಜಾರಿ ಮಾಡಿ ಅವರನ್ನ ತಕ್ಷಣ ಬಂಧಿಸಿ ಕ್ರಮ ತೆಗೆದುಕೊಳ್ಬೇಕು ಮತ್ತು ಇದಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ನಾನು ಈ ವಿಚಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.